ಅಜ್ಮഈನ್ ಅಮ್ಮಾ ಬಾದ್. ವೇದಿಕೆಯಲ್ಲಿರುವ ಗೌರವಾನ್ವಿತ ಗುರು ಹಿರಿಯರೇ, ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಸಹಪಾಠಿಗಳೇ ಹಾಗೂ ಪ್ರೀತಿಯ ಪ್ರತಿಭಾನ್ವಿತ ಮಿತ್ರರೇ, ವಿಶ್ವಗುರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮದಿನದ ಈ ಶುಭ ಸುಂದರ ಸುದಿನದಲ್ಲಿ ಆಧುನಿಕ ಜಗತ್ತಿನಲ್ಲಿ ಪ್ರವಾದಿ ಸಂದೇಶ ಎಂಬುದರ ಕುರಿತು ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಅಲ್ಲಾಹ್ ತೌಫೀಕ್ ನೀಡಲಿ. ವೈಜ್ಞಾನಿಕ ನಾಗಲೋಟದಿಂದ ಅದ್ಭುತವಾದ ಸಂಶೋಧನೆಗಳಿಂದ ನಾವು ಜೀವಿಸುತ್ತಿರುವ ಈ ಜಗತ್ತು ಆಧುನಿಕಗೊಂಡಿದೆ. ಇಡೀ ವಿಶಾಲವಾದ ಪ್ರಪಂಚವನ್ನೇ ಮನುಷ್ಯ ತನ್ನ ಬೆರಳಂಚಿನಲ್ಲಿ ನಿಯಂತ್ರಿಸುತ್ತಿದ್ದಾನೆ. ಆಕಾಶದ ಎತ್ತರಕ್ಕೆ ಹಕ್ಕಿಯಂತೆ ಹಾರುತ್ತಿದ್ದಾನೆ, ಕಡಲಾಳಕ್ಕೆ ಮೀನಿನಂತೆ ಈಜುತ್ತಿದ್ದಾನೆ. ಆದರೆ ಈ ಸಂಶೋಧನೆಗಳನ್ನೆಲ್ಲ ವಿಶ್ವಗುರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 14 ಶತಮಾನಗಳ ಮುಂಚಿನ ಜನರಿಗೆ ಅನ್ಯವಾದದಲ್ಲ. ಉದಾಹರಣೆಗೆ ನಿಮ್ಮ ಮುಂದೆ ಒಂದು ಸಂಶೋಧನೆಯನ್ನು ಮಾತ್ರ ಹೇಳುತ್ತೇನೆ. 1978ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ನಡೆದ ಮೈಕ್ರೋಬಯಾಲಜಿ ಕಾನ್ಫರೆನ್ಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಒಂದು ವಿಷಯದ ಕುರಿತು ಚರ್ಚೆ ನಡೆಯಲಾಯಿತು. ಪುಣ್ಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಇದಾ ವಕಅ ದಬಾಬ ಫಿ ಶರಾಬಿ ಅಹದಿಕುಂ ಫಲ್ಯಫ್ಮಿಸು ಥುಮ್ಮ ಲಿಯಶ್ರಿಬು. ನೀವು ಕುಡಿಯುತ್ತಿರುವ ಪಾನೀಯಕ್ಕೆ ಒಂದು ನೊಣ ಬಂದು ಬಿದ್ದರೆ ಅದರ ಒಂದು ರೆಕ್ಕೆ ಮುಳುಗಿರುತ್ತದೆ, ಇನ್ನೊಂದು ಮುಳುಗದೆ ಇರುವ ರೆಕ್ಕೆಯನ್ನು ಕೂಡ ಮುಳುಗಿಸಿ ಆ ನೊಣವನ್ನು ತೆಗೆದು ನಾವು ಅದನ್ನು ಕುಡಿಯಬಹುದು. ಈ ಹದೀಸ್ ಕುರಿತು ಹಲವಷ್ಟು ಸೈಂಟಿಸ್ಟ್ಗಳು ಬಹಳಷ್ಟು ಸಂಶೋಧನೆಯನ್ನು ಮಾಡಿದರು. 12 ಖ್ಯಾತಿ ವಿಜ್ಞಾನಿಗಳ ನೇತೃತ್ವದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಸತ್ಯಕ್ಕೆ ಒಪ್ಪಿಕೊಳ್ಳಲೇಬೇಕಾಯಿತು. ದ ಆಂಟಿಬಯೋಟಿಕ್ ಈಸ್ ಎಕ್ಸ್ಟ್ರಾಕ್ಟೆಡ್ ಇನ್ ಡ್ರೈವಿಂಗ್ ಫ್ಲೈಸ್ ಟು ವಿಯೆಟ್ನಾಂ. ದ್ರಾವಣದಲ್ಲಿ ಮುಳುಗಿರುವ ಒಂದು ರೆಕ್ಕೆ ವಿಷಾಣುಗಳಾದರೆ ಅದರ ಇನ್ನೊಂದು ರೆಕ್ಕೆಯಲ್ಲಿ ಅದನ್ನು ಪ್ರತಿರೋಧಿಸಬಲ್ಲ ಶಕ್ತಿ ಅಡಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವೈಜ್ಞಾನಿಕ ಯುಗದಲ್ಲಿ ಎಷ್ಟೊಂದು ಪ್ರಭಾವ ಬೀರಿದೆ ಎಂದು ತಿಳಿಯಲು ಈ ಒಂದು ಹದೀಸ್ ಮತ್ತು ಈ ಒಂದು ಸಂಶೋಧನೆ ಮಾತ್ರ ಸಾಕು. ಕೇವಲ ಸಂಶೋಧನೆ ವಿಷಯದಲ್ಲಿ ಮಾತ್ರವಲ್ಲ, ಆಧುನಿಕ ಜಗತ್ತಿನಲ್ಲಿ ಮಾನವನ ಅಸ್ತಿತ್ವಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬೋಧನೆಗಳ ಅನುಷ್ಠಾನ ಅತ್ಯಂತ ಅಗತ್ಯವಾಗಿದೆ. ಜಗತ್ತು ಎಷ್ಟು ಮುಂದುವರಿದಿದ್ದರೂ ಸ್ವಚ್ಛಂದ ವಾಯು ಶ್ವಸಿಸಲಾಗದೆ ಪರಕಾಟ ಮಾಡುತ್ತಿದ್ದಾನೆ. ಹೆತ್ತು ಹೊತ್ತ ತಾಯ ಕೊರಳು ಸೀಳುತ್ತಿರುವ ಮಕ್ಕಳು. ಈ ರೀತಿ ಪರಿಸರ ಸಂಪೂರ್ಣವಾಗಿ ಮಲಿನವಾಗುವ ಈ ಆಧುನಿಕ ಜಗತ್ತಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉದಾತ್ತವಾದ ಸಂದೇಶಕ್ಕೆ ಬಹಳಷ್ಟು ಪ್ರಸಕ್ತಿ ಅಡಗಿದೆ. ಏಕೆಂದರೆ ಡಾರ್ಕ್ ಏಜ್ ಅನ್ನು ಜಗತ್ತು ಕರೆಯುತ್ತಿದ್ದ ಮಾನವೀಯತೆ ಗಂಧ ಗಾಳಿ